ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳ ನಿಜವಾಗಿಯೂ ಸಿದ್ದರಾಮಯ್ಯನವರು ಒಂದಿಷ್ಟು ಒಳ್ಳೆಯ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ SITಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಟ್ಟು ಅದರ ಹಲವು ಮಗ್ಗಲುಗಳನ್ನು, ಧರ್ಮಸ್ಥಳದ ಎಲ್ಲ ಮಗ್ಗಲುಗಳನ್ನು ತನಿಖೆ ಮಾಡಿ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಸುದ್ದಿಗಳು. ಈಗಾಗಲೇ ಮಹಿಳಾ ಆಯೋಗ ಅಂದರೆ ನಿಯೋಗ ಭೇಟಿಯಾಗಿ ಹೋರಾಟಗಾರರು ತಮ್ಮ ಅಭಿಪ್ರಾಯ ತಿಳಿಸಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ತಡಿಬೇಕಿದ್ದನ್ನು, ಇದಕ್ಕೆ ನ್ಯಾಯ ಸಿಗಬೇಕು. ಸೌಜನ್ಯ ಕೇಸನ್ನು ಕುರಿತಾಗಿಂತೂ ಜೊತೆಗೆ ವೇದವಲ್ಲಿ ಸಾಮಾನ್ಯವಾದ ಕೇಸ್ ಆಗಿಲ್ಲ. ಒಬ್ಬ ಪ್ರಬುದ್ಧ ಹೆಣ್ಣುಮಗಳು ವೇದವಲ್ಲಿ ಲೆಕ್ಚರರು ಪ್ರಿನ್ಸಿಪಾಲ್ ಆದಂಥ ಹೆಣ್ಣುಮಗಳು ಅವರು ಹೇಗೆ ಕೊಲೆ ಆಯಿತು, ಅದ್ರ ಮೂಲ ಯಾರು ಅನ್ನೋದನ್ನಾಗಿರ್ಬೋದು. ಪದ್ಮಲತಾರ ಬಗ್ಗೆ ನೀವು ಕೇಳಿದಿರಿ. ಜೊತೆಗೆ ನಮ್ಮ ಪಾಪದ ಐರ ನಮ್ಮ ಮಾವುತ ಅವರ ತಂಗಿ ಯಮುನಾ, ನಾರಾಯಣ ಮತ್ತು ಯಮುನಾರ ಹತ್ಯೆ ಆಗಿರ್ಬೋದು. ಇನ್ನುಳಿದ ಎಷ್ಟೋ ಘಟನೆಗಳು ಇವೆಲ್ಲರೂ ಇವತ್ತೆಲ್ಲರಿಗೂ ಗಾಬರಿಗೊಳಿಸುವಂಥದ್ದು. ಇಡೀ ರಾಜ್ಯನ ಬೆಕ್ಕಸ ಬೆರಗಾಗಿ ಅದು ಧರ್ಮಸ್ಥಳದ ಅಂತ ಒಂದು ಸ್ಥಳದಲ್ಲೇ ಅಧರ್ಮದ ಕೆಲಸಗಳು ಯಾಕಪ್ಪ. ಒಂದು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಇಲ್ಲಪ್ಪ ಅದೊಂದು ಅಲ್ಲಿ ಹೋದ್ರೆ ನಮಗೆ ಅದನ್ನ ಮುಕ್ತಿ ಸಿಗ್ತದೆ, ಸ್ವರ್ಗ ಸಿಗ್ತದೆ ಅನ್ನೋದು ಭಾವನೆ ನಮ್ಮಲ್ಲಿ ಹಿಂದೂಗಳದ. ಹೀಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನೇತ್ರಾವತಿ ನದಿಯಲ್ಲಿ ಬಿದ್ದು ಹೋದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋಂಥ ಒಂದು ನಂಬಿಕೆಗಳು, ಅದು ಗಂಗಾ ನದಿಯಲ್ಲಿ ತೇಲಿ ಹೋದಂಥ ಒಂದು ಭಾವನೆಗಳಲ್ಲಿ ಇರೋದ್ರಿಂದ ಮಾಡ್ತುಕೊಳ್ತಾರೆ ಅನ್ನುವಂಥ ಮಾತನ್ನು ನಮ್ಮ ಸಂಪ್ರದಾಯವಾದಿಗಳು ವಾದ ಮಾಡ್ತಾ ಇರ್ತಾರೆ. ಅದು ಅಂಥ ಒಂದು ಅನ್ಯಾಯಗಳು. ಅದು ಉಗ್ರಪ್ಪ ನಿಮಗೆ ಗೊತ್ತ ಸಮಿತಿ 477 ಶವಗಳು